Yes, good evening, dear students. So today we are going to discuss with nuclear binding energy in the chapter nuclei. Okay. So because of illness, I can't use board, so I'll go with a pen and paper. ಸೊ ಸ್ವಲ್ಪ ಹುಷಾರಿಲ್ಲದ ಕಾರಣ ಬೋರ್ಡ್ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಪೆನ್ನು ಪೇಪರ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕಿ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬಹುದು. ಓಕೆ. ಸೊ ಓಕೆ, ಲೆಟ್ಸ್ ಬಿಗಿನ್ ವಿತ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ವಾಟ್ ಯು ಮೀನ್ ಬೈ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ? ಸೊ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಹೇಳಿದರೆ ಇದು ಇಟ್ ಈಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇಂಟು ಇಟ್ಸ್ ಕನ್ಸ್ಟಿಟ್ಯೂಯೆಂಟ್ಸ್. ಕನ್ಸ್ಟಿಟ್ಯೂಯೆಂಟ್ಸ್ ಅಂತಂದರೆ ಏನು? ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್, ದೀಸ್ ಆರ್ ದ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ನ್ಯೂಕ್ಲಿಯಸ್. ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಹೋಲ್ಡ್ ಆಗಿರ್ತವೆ ಎಲ್ಲಿ? ನ್ಯೂಕ್ಲಿಯಸ್ ಒಳಗಡೆ. ಅವುಗಳನ್ನು ಬ್ರೇಕ್ ಮಾಡಲಿಕ್ಕೆ ಏನು ಮಿನಿಮಮ್ ಎನರ್ಜಿ ಬೇಕಲ್ಲ, ಆ ಎನರ್ಜಿಗೆ ನಾವು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತೇಳಿ ಕರಿತೀವಿ. ಇದನ್ನು ಇ ಸಬ್ಸ್ಕ್ರಿಪ್ಟ್ ಬಿ ದಿಂದ ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ಇಟ್ ಈಸ್ ಮಿನಿಮಮ್ ಎನರ್ಜಿ required to break the nucleus into its constituents or a constituent particle. Okay. This is about nuclear binding energy. ಇನ್ನು ಯಾವ ಥರ ಬರಿತೀವಿ ಇದು ಅಂತ ಹೇಳಿದರೆ, ಇ ಬಿ ಇಸ್ ಈಕ್ವಲ್ ಟು ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವೇರ್. ಇಲ್ಲಿ ಡೆಲ್ಟಾ ಎಮ್ ಅಂತಂದರೆ ದಿಸ್ ಇಸ್ ನಥಿಂಗ್ ಬಟ್ ದ ಮಾಸ್ ಡಿಫೆಕ್ಟ್. ಓಕೆ, ಮಾಸ್ ಡಿಫೆಕ್ಟ್. ಸೊ ಹಿಯರ್ ಸಿ ಸ್ಕ್ವೇರ್ ಅಂತಂದರೆ ಏನು? ಸಿ ಸ್ಕ್ವೇರ್ ಅಂತಂದರೆ ಇಟ್ ಈಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ಅ ವ್ಯಾಕ್ಯೂಮ್. ಓಕೆ. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿನ ಇನ್ನೊಂದು ಥರನೂ ನಾವು ಡಿಫೈನ್ ಮಾಡ್ಬೋದು. ಏನಂತಂದರೆ ಇಟ್ ಈಸ್ ದ ಎನರ್ಜಿ ವಿತ್ ವಿಚ್ ದ ನ್ಯೂಕ್ಲಿಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಓಕೆ. ಸೊ ಇಟ್ ಈಸ್ ದ ಎನರ್ಜಿ ವಿತ್ ವಿಚ್ ನ್ಯೂಕ್ಲಿಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್. Or you can also define it in it is the energy with which nucleons held inside the nucleus, right? Okay. So next one is specific binding energy. Specific binding energy, or we can also call it as binding energy per nucleon. Binding energy per nucleon. Okay. Then what it means? So name itself indicates it is the binding energy per nucleon. Okay. So ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಿದೆ? ಸೊ ಇಟ್ ಈಸ್ ದ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಟು ದಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದರೆ that is the mass number. Mass number indicates the total number of nucleons, means protons plus neutrons in the nucleus. Okay. So here it is ratio of
binding energy of a nucleus to the total number of nucleons ಅಂತಾದ್ರೂ ತಗೊಳ್ರಿ ಅಥವಾ to the mass number ಅಂತಾದ್ರೂ ತಗೊಳ್ರಿ to its mass number okay. So here we can write it as a specific binding energy is equal to, so it is binding energy divided by mass number. Okay, so binding energy na E subscript B ಅಂತ ಬರಿತೀವಿ, mass number na A ಅಂತೇಳಿ ಬರ್ಕೊಳ್ತೀವಿ, right? So it is about the specific binding energy. So what is the importance of specific binding energy? So already ಹೇಳ್ದಂಗೆ binding energy ಅಂತಂದ್ರೆ ಏನು? So it is the energy with which the nucleons held inside the nucleus. ಸೊ ಎಷ್ಟು ಟೈಟ್ ಆಗಿ ಬೈಂಡ್ ಆಗಿರ್ತಾವೋ ನ್ಯೂಕ್ಲಿಯಾನ್ಸು ಇನ್ಸೈಡ್ ದ ನ್ಯೂಕ್ಲಿಯಸ್ ಅಷ್ಟು ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಟೈಟ್ಲಿ ಬೌಂಡ್ ಆಗಿದ್ವು ಅಂತ ಹೇಳಿದರೆ ಸೊ ಅದರ ಸ್ಟೆಬಿಲಿಟಿ ಜಾಸ್ತಿ ಇರ್ತದೆ. ಓಕೆ, ಸೊ ಬಹಳ ಟೈಟ್ ಆಗಿ ಬೈಂಡ್ ಆಗಿದ್ವು ಅಂತಂದರೆ ನ್ಯೂಕ್ಲಿಯಾನ್ಸು ಇನ್ಸೈಡ್ ದ ನ್ಯೂಕ್ಲಿಯಸ್ ಬೈಂಡಿಂಗ್ ಎನರ್ಜಿ ಹೈ ಇರ್ತದೆ. ಸೊ ಬೈಂಡಿಂಗ್ ಎನರ್ಜಿ ಹೈ ಇತ್ತು ಅಂತಂದರೆ ಅದರ ಅರ್ಥ ಆ ಎಲಿಮೆಂಟು ಬಹಳಷ್ಟು ಸ್ಟೇಬಲ್ ಇದೆ ಅಂತೇಳಿ ಅರ್ಥ. ಓಕೆ, ಆ್ಯಂಡ್ ಬೈಂಡಿಂಗ್ ಎನರ್ಜಿ ಕಮ್ಮಿ ಇತ್ತು ಅಂತ ಹೇಳಿದರೆ ಅದರ ಅರ್ಥ ಅಲ್ಲಿ ಆ ಎಲಿಮೆಂಟ್ಸು ಲೆಸ್ ಸ್ಟೇಬಲ್ ಇರ್ತಾವು ಅಂಥೇಳಿ. ಓಕೆ, ಸೊ ದೆನ್ ಇಫ್ ಯು ವಾಂಟ್ ಟು ಸೇ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಸೊ ಇಟ್ ವಿಲ್ ಮೇಜರ್ಸ್ ದ ಸ್ಟೆಬಿಲಿಟಿ ಆಫ್ ದ ಎಲಿಮೆಂಟ್. ಓಕೆ, ಇಂಪಾರ್ಟೆನ್ಸ್ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳಿದರೆ ಇಟ್ ವಿಲ್ ಮೆಷರ್ಸ್ ದ ಸ್ಟೆಬಿಲಿಟಿ ಆಫ್ ದ ಎಲಿಮೆಂಟ್. ಓಕೆ, stability of the element or stability of the nucleus. So and here the high binding energy indicates the high stability of the nucleus. Is it clear? So let me write that one. Importance of specific binding energy. Okay, so here specific binding energy measures the stability of nucleus. Stability of nucleus. High specific binding energy or a high binding energy indicates high stability. ಅದೇ ಲೋ ಬೈಂಡಿಂಗ್ ಎನರ್ಜಿ ಇತ್ತು ಅಂತಂದರೆ ಲೋ ಬೈಂಡಿಂಗ್ ಎನರ್ಜಿ ಇಂಡಿಕೇಟ್ಸ್ ಲೋವರ್ ಸ್ಟೆಬಿಲಿಟಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಬೈಂಡಿಂಗ್ ಎನರ್ಜಿ ಕರ್ವ್. ಇಲ್ಲಿ ಡ್ರಾ ಮಾಡಿದ್ದೀನಿ, ನೀವು ನೋಡ್ಬೋದು ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ಹೇಳಿದರೆ. ಇಲ್ಲಿ ನೋಡ್ರಿ, ಇ ಬಿ ಬೈ ಎ ಅಲಾಂಗ್ ವೈ ಆಕ್ಸಸ್ ಐ ಹ್ಯಾವ್ ಟೇಕನ್ ಇ ಬಿ ಬೈ ಎ. ಇ ಬಿ ಬೈ ಎ ಅಂತ ಹೇಳಿದರೆ ದಟ್ ಈಸ್ ನಥಿಂಗ್ ಬಟ್ ಅ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. And here along x-axis I have taken mass number. Okay, so here binding energy curve is obtained by plotting specific binding energy versus mass number. You can write the definition. The binding energy curve is obtained
obtained by plotting. It is obtained by plotting specific binding energy versus mass number. Okay. So specific binding energy versus mass number curve na plot ಮಾಡಿದ್ವಿ ಅಂತಂದ್ರೆ that is nothing but binding energy curve. Okay. So what it indicates, what is the features of binding energy curve? What is the characteristic of the binding energy curve? Or by drawing the binding energy curve, what we can come to know anta helidre, so that is features of binding energy curve. ಇಲ್ಲಿ ನೋಡ್ರಿ, ಈ ಗ್ರಾಫ್ ಒಳಗೆ ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗು. ಸೊ ನೋಡ್ರಿ, ಇಲ್ಲೇ ಪೀಕ್ ಪಾಯಿಂಟ್ಸ್ ನಿಮಗೆ ಕಾಣಿಸ್ತಾ ಇದೆ ಫಾರ್ ಹೀಲಿಯಮ್ಮು, ಫಾರ್ ಬೆರಿಲಿಯಮ್ಮು, ಫಾರ್ ಕಾರ್ಬನ್ನು, ಫಾರ್ ಆಕ್ಸಿಜನ್ನು. ಅದೇ ಥರ ಲೋವರ್ ಪೀಕ್ಸ್ ಇಲ್ಲಿದೆ ಲಿಥಿಯಮ್, ಬೋರಾನು, ನೈಟ್ರೋಜನ್ನಿಗೆ. ಹೌದಾ? ಸೊ ಇಲ್ಲಿ ನೋಡ್ರಿ, ರ್ಯಾಪಿಡ್ ಆಗಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇನ್ಕ್ರೀಸ್ ಆಗ್ಲಿಕ್ಕತ್ತದೆ. ಅಪ್ ಟು ವಾಟ್ ವ್ಯಾಲ್ಯೂ? ಅಪ್ ಟು 20ವರೆಗೂ. ಆಫ್ಟರ್ 20 ನೋಡ್ರಿ ಇನ್ಕ್ರಿಮೆಂಟ್ ಸ್ವಲ್ಪ ಲೈಟ್ ಆಗದ. ಆಮೇಲೆ ಈ ಪಾಯಿಂಟ್ ಅಂದರೆ ಇಲ್ಲೇ ದ ಮಾಸ್ ನಂಬರ್, ಇಲ್ಲೇ ಅಂದರೆ ಆಲ್ಮೋಸ್ಟ್ ಅಟ್ ಮಾಸ್ ನಂಬರ್ 30ಗೆ 30ಇಂದ 170 ತನ ಆಲ್ಮೋಸ್ಟ್ ಫ್ಲಾಟ್ ಐತಿ ಲೈನ್ ಬೈಂಡಿಂಗ್ ಎನರ್ಜಿ ಆರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಲೈನ್ ಫ್ಲಾಟ್ ಐತಿ. ಆ 170 ದಾಟ್ತು ಅಂದ್ರೆ ಅಗೈನ್ ಡಿಕ್ರೀಸ್ ಆಗತೈತಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಆಸ್ ಯು ಕ್ಯಾನ್ ಲುಕ್ ಹಿಯರ್. ಹೌದಾ? ಸೊ ಇದನ್ನ ನೋಡಿಕೊಂಡು ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ, ಸೊ ಹಿಯರ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಥವಾ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಫಾರ್ ದ ಲೈಟರ್ ನ್ಯೂಕ್ಲಿಯಸ್, for the lighter nuclei and also for the heavy nuclei. lighter nuclei ಅಂತಂದ್ರೆ ಮಾಸ್ ನಂಬರ್ ಕಮ್ಮಿ ಇರ್ತಕ್ಕಂಥವು. ಇಲ್ಲಿ ನೋಡಕತ್ತೀರಿ ನೀವು ಹೀಲಿಯಮ್, ಬೆರಿಲಿಯಮ್, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ಬೋರಾನ್, ಲಿಥಿಯಮ್, ಇವೆಲ್ಲ ಏನು ಲೈಟರ್ ನ್ಯೂಕ್ಲಿಯೈ. ಅದೇ 170 ಮ್ಯಾಲೆ ಹೋದ್ರಿ ಅಂತಂದ್ರೆ ಇಲ್ಲೇನು ಬರ್ತಾವಲ್ಲ, ಸಚ್ ಆಸ್ ಯುರೇನಿಯಂ 235 ಇರ್ಬೋದು, ಅವೆಲ್ಲ ಹೆವಿ ನ್ಯೂಕ್ಲಿಯಸ್ ಅವು. ಸೊ ಈ ಬೈಂಡಿಂಗ್ ಎನರ್ಜಿ ಕರ್ವ್ನಿಂದ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ, ಸೊ ಬೈಂಡಿಂಗ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಫಾರ್ ದ ಲೈಟರ್ ನ್ಯೂಕ್ಲಿಯೈ ಅಂಡ್ ಆಲ್ಸೋ ಫಾರ್ ದ ಹೈ ಆರ್ ಹೆವಿ ನ್ಯೂಕ್ಲಿಯೈ ಈಸ್ ಲೆಸ್. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆಫ್ ಲೈಟರ್ ನ್ಯೂಕ್ಲಿಯೈ ಅಂಡ್ ಹೆವಿ ನ್ಯೂಕ್ಲಿಯೈ ಈಸ್ ಲೆಸ್. ಸೊ therefore they are less stable. therefore they are less stable. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ರಿ, ಅಪ್ ಟು 20, ಅಪ್ ಟು ಮಾಸ್ ನಂಬರ್ 20 ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಅಂದ್ರೆ ಅಪ್ ಟು 20 ತನ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತದೆ. ಅಮಾಂಗ್ that portion we are finding the peaks corresponds to helium, beryllium, carbon, oxygen. Peaks which are corresponds to helium, beryllium, carbon and oxygen indicates that these nuclei are more stable than their neighbors, that is lithium, boron and nitrogen. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಲಿಥಿಯಮ್ಗಿಂತ ಹೀಲಿಯಮ್ದು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಜಾಸ್ತಿ ಅದ. ಅದೇ ಥರ ಬೋರಾನ್ಗಿಂತ ಬೆರಿಲಿಯಮ್ ಜಾಸ್ತಿ ಅದ, ನೈಟ್ರೋಜನ್ಗಿಂತ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ದು ಜಾಸ್ತಿ ಅದ. ಓಕೆ, ಸೊ ವೆನ್ ವಿ ಅಬ್ಸರ್ವ್ ದ ರೀಜನ್ ಅಪ್ ಟು ಮಾಸ್ ನಂಬರ್ 20, ಸೊ ಇನ್ ದಿಸ್ ರೀಜನ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್ ಈಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ, ಆ್ಯಂಡ್ in that region the peaks corresponds to helium, beryllium, carbon and oxygen. Helium, beryllium, carbon and oxygen indicates that these nuclei are more stable as compared to their neighbors lithium,
boron and nitrogen. Okay, why they are more stable as compared to lithium, boron and nitrogen? Because here helium, beryllium, carbon and oxygen have high specific binding energy as compared to these. Is it clear? So ಇದು second point. In a third point ಏನಪ್ಪಾ ಅಂತಂದ್ರೆ in between the region mass number 30 to 170 ಅಂದ್ರೆ ಈ region ಇಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಈ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್ ಏನೈತಲ್ಲ ಫ್ಲಾಟ್ ಐತಿ ಆಮೇಲೆ ಹೈ ಅದ ಹೌದಾ. ಸೊ ದಿಸ್ ಹೈ ಆ್ಯಂಡ್ ಫ್ಲಾಟನ್ ಕರ್ವ್ region indicates whatever elements comes in this region will be having more stability, more stable irtavu. Okay, among them iron ಏನಾಯ್ತಲ್ಲ that is ferrous 56 ಅಂತ ಹೇಳ್ತೀವಲ್ಲ, so that has the more binding energy. ಅದರ binding energy ಎಷ್ಟು ಇರ್ತದಪ್ಪ ಅಂದ್ರೆ 8.75 ಇರ್ತದೆ, 8.75 ಮೆಗಾ ಎಲೆಕ್ಟ್ರಾನ್. ಸೊ ಇಲ್ಲಿ ಫೆರಸ್ ಇದ್ದ ಬೈಂಡಿಂಗ್ ಎನರ್ಜಿ 8.75 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅದ. ಸೊ ಇದರಿಂದ ಏನು ಗೊತ್ತಾಗ್ತದಪ್ಪ ಅಂದ್ರೆ 30 to 170 ರೀಜನ್ ಒಳಗೆ ಏನು ಎಲಿಮೆಂಟ್ಸ್ ಬರ್ತಾವಲ್ಲ ದೋಸ್ ಆರ್ ಮೋರ್ ಸ್ಟೇಬಲ್ ಬಿಕಾಸ್ ದೇ ವೇರ್ ಹ್ಯಾವಿಂಗ್ ಹೈ specific binding energy, and among them ferrous means iron is more stable compared to others which are coming between 30 to 170 because its specific binding energy value is 8.75 mega electron volt. Okay, and after 170 as you are looking here, as you can see, so the specific binding energy curve is decreasing. Okay, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಅದರ ಅರ್ಥ ಏನಪ್ಪಾ ಅಂತಂದ್ರೆ whatever the elements you are having here means the heavy elements, heavy nucleus, okay, they are having less specific binding energy, so they are less stable. Okay, these are the 4 points you have to remember. Then significance of the binding energy curve. Significance of binding energy curve. So first significant ಏನಪ್ಪಾ ಅಂದ್ರೆ it tells about the stability of the element. Okay, it tells about the stability of elements. Okay, second thing ಏನಪ್ಪಾ ಅಂತಂದ್ರೆ the heavy nucleus or the heavy nuclei. Heavy ಅಂದ್ರೆ ಎಷ್ಟು? the mass number should be greater than 170. ಇಲ್ಲಿ ನೋಡಿ mass number greater than 170 ಅಂದ್ರೆ ಈ ಪೋರ್ಷನ್ ಆಗಿ ಬರ್ತಾವಲ್ಲ ಈ ಎಲಿಮೆಂಟ್ಸ್. okay, for them specific binding energy is less and they are more unstable. Okay, and this idea is used in a nuclear fission. ಯೂಶಲಿ ನೋಡ್ಬೋದು ನೀವು ನ್ಯೂಕ್ಲಿಯರ್ ಫ್ಯೂಷನ್ ಒಳಗೆ ಹೆವಿ ನ್ಯೂಕ್ಲಿಯೈ ಅನ್ನ ಯೂಸ್ ಮಾಡ್ತೀವಿ ಅಥವಾ ಹೆವಿ ನ್ಯೂಕ್ಲಿಯಸ್ ಅನ್ನ ಯೂಸ್ ಮಾಡ್ತೀವಿ ಸಚ್ ಆಸ್ ಯುರೇನಿಯಂ 235. ಓಕೆ, ಯುರೇನಿಯಂ 235 ಅಂತಂದ್ರೆ ಅದು 235 ಮೀನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 170. ಹೌದಾ, 170 ಆದ ನಂತರ ಬರ್ತಕ್ಕಂಥದ್ದು. ಸೊ ದಟ್ ಯುರೇನಿಯಂ ಈಸ್ ಅ ಹೆವಿ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ಈಸ್ ಲೆಸ್ ಸ್ಟೇಬಲ್ ಬಿಕಾಸ್ ಇಟ್ಸ್ ಸ್ಪೆಸಿಫಿಕ್ binding energy is very less. Okay, and this idea will be used in a nuclear fission ಒಳಗೆ ಯೂಶಲಿ ನಾವು ಹೆವಿ ನ್ಯೂಕ್ಲಿಯೈ ಅನ್ನ ಯೂಸ್ ಮಾಡ್ತೀವಿ. ಅದೇ ನಾವು ಥರ್ಡ್ ಪಾಯಿಂಟಿಗೆ ಬಂದ್ವಿ ಅಂತಂದ್ರೆ ದ ಎಲಿಮೆಂಟ್ಸ್ whose mass number is less than 30. ಸೊ ಇಲ್ಲಿ ನೋಡ್ರಿ 30ಗಿಂತ ಕೆಳಗಡೆ ಹೋದ್ರಿ ಅಂತಂದ್ರೂ ಕೂಡ so the elements whose mass number is less than 30, they are also having a less specific binding energy, so they are also less stable. Okay, and this idea will be used in a nuclear fusion ಒಳಗೆ ಯೂಶಲಿ ನಾವು ಲೈಟರ್ ನ್ಯೂಕ್ಲಿಯೈಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಆ ಲೈಟರ್ ನ್ಯೂಕ್ಲಿಯೈಸ್ ಅಂದ್ರೆ ಸೊ ದ ಎಲಿಮೆಂಟ್ಸ್ ವಿಚ್ ಆರ್ ಕಮ್ಸ್ ಅಂಡರ್ ದ ಮಾಸ್ ನಂಬರ್ ಲೆಸ್ ದ್ಯಾನ್ 30. ಓಕೆ, ಸೊ ಈ ಲೆಸ್ ದ್ಯಾನ್ 30 ಮಾಸ್ ನಂಬರ್ ಏನಿರ್ತದಲ್ಲ, ಸೊ ಅಲ್ಲಿ ಕೂಡ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಭಾಳಷ್ಟು ಕಡಿಮೆ ಇರ್ತದೆ. ಸೊ ಹೀಗಾಗಿ ಅವು ಲೆಸ್ ಸ್ಟೇಬಲ್ ಇರ್ತದೆ. ಆ್ಯಂಡ್ ದಿಸ್ ಐಡಿಯಾ ವಿಲ್ ಬಿ ಯೂಸ್ಡ್ ಇನ್ ಅ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ.